ಲಕ್ಷಾಂತರ ಜನ ಅದಾರ, ಅವರನ್ನೆಲ್ಲ ನೀನು ಉದ್ಧಾರ ಮಾಡಬೇಕಲ್ಲಪ್ಪ. ಕಣ್ಣಿಲ್ಲದವ್ರದರಿಗೆ ಕಣ್ಣು ಕೊಡಬೇಕು, ಕಾಲಿಲ್ಲದೆ ಇರುವಂಥವ್ರಿಗೆ ಕಾಲು ಕೊಡಬೇಕು. ಮಕ್ಕಳಿಲ್ಲದೆ ಇರುವಂತಹ ಬಂಜೆಯ ತಾಯಂದ್ರು ಈ ಭೂಮಿ ಮೇಲೆ ಭಾಳ ಅದಾರ, ಅವರಿಗೆಲ್ಲ ನೀನು ಮಕ್ಕಳನ್ನು ಕೊಡಬೇಕು, ಕಣ್ಣು ಕೊಡಬೇಕು, ಕಾಲು ಕೊಡಬೇಕು, ಸಂಪತ್ತನ್ನು ಕೊಡಬೇಕು. ಈಗಲೇ ನೀನು ಈ ಅರಳಗುಂಡಿಗೆಯನ್ನು ಬಿಟ್ಟು ಹೊರಟು ಹೋಗು ಅಂತೇಳಿ ಶಿವ ಶರಣರ ಕನಸಿನೊಳಗೆ ಬಂದು ಹೇಳಿದಾಗ ಶರಣರಂತಾರಂತ, ಶಿವ ಹೇ ಪರಮಾತ್ಮ ಹೋಗುವಂತ ಹೇಳ್ತಿ, ಇಲ್ಲ ಅಂತಲ್ಲ, ಆದ್ರೆ ನಾನು ಕಟ್ಟಿಕೊಂಡಿರುವಂಥ ಹೆಂಡತಿ ಮಕ್ಕಳನ್ನು ಬಿಟ್ಟು ನಾನು ಹೇಗೆ ಹೋಗಲಿ ಅಂದ್ರು. ದೊಡ್ಡವರೆಲ್ಲ ಹೇಳಿಸ್ಯಾರ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ಅಂತ ಹೇಳಿಸ್ತಾರೆ. ಮದುವೆಯೊಳಗೆ ಮುತ್ಯವರೆಲ್ಲ ಬಂದಿರುವಂಥವಳನ್ನು ಧರ್ಮದಿಂದ ಅರ್ಥದಿಂದ ನಾನು ನೋಡಿಕೊಳ್ತೀನಿ, ಸಾಯಿವರೆಗೂ ಕೂಡ ಆಕೆಯನ್ನು ನೋಡಿಕೊಳ್ತೀನಿ ಅಂತೇಳಿ ದೊಡ್ಡವರೆಲ್ಲ ನನ್ನ ಕಡೆಯಿಂದ ಹೇಳಿಸ್ಯಾರ. ಹಾಗಾಗಿ ಆ ಹೆಂಡರು ಮಕ್ಕಳನ್ನು ಬಿಟ್ಟು ನಾನು ಹೇಗೆ ಹೋಗಲಿ ಅಂತೇಳಿ ಶಿವನಿಗೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಶರಣರು. ಅವಾಗ ಶಿವ ಅಂತಾನಂತ, ಶರಣ ಈ ಸಂಸಾರ ಅನ್ನುವಂತಹ ಹಗ್ಗ ನಿನ್ನ ಕಾಲಿಗೆ ಕಟ್ಟಿಬಿಟ್ಟಾರೆ ಯಾರ. ಈ ಸಂಸಾರ ಅನ್ನುವಂತಹ ಹಗ್ಗ ನಿನ್ನ ಕಾಲಿಗೆ ಅಡತಡೆಯನ್ನು ಉಂಟು ಮಾಡಕತ್ತೈತಿ. ಆ ಸಂಸಾರ ಅನ್ನುವಂಥ ಹಗ್ಗವನ್ನು ನಾನು ಹರಿದು ಹಾಕ್ತೀನಿ ಅಂದ್ರೆ ನಿನ್ನ ಹೆಂಡತಿ ಮತ್ತು ನಿನ್ನ ಮಗನನ್ನ ಶಿವನ ಪಾದಕ್ಕೆ, ನನ್ನ ಪಾದಕ್ಕೆ ನಾನು ಸೇರಿಸಿಕೊಳ್ತೀನಿ. ಅವಾಗಾದರೂ ಕೂಡ ನೀನು ಹೋಗ್ತೀಯಲ್ಲ ಈ ಊರು ಬಿಟ್ಟು ಅಂತೇಳಿ ಶಿವ ಅಂದನಂತ. ಅಂದ್ರೆ ನಿನ್ನ ಹೆಂಡರು ಮಕ್ಕಳು ಇನ್ನೂ ಒಂದು ವಾರದೊಳಗೆ ಶಿವನ ಪಾದ ಸೇರ್ತಾರ, ಅಂದ್ರೆ ನನ್ನ ಪಾದ ಸೇರ್ತಾರ ಅಂತೇಳಿ ಶಿವ ಹೇಳಿದನಂತ. ಆಯಿತು ಅಂದ್ರೆ ಶರಣರು, ಈ ಭೂಮಿ ನನ್ನದಲ್ಲ, ಇಲ್ಲಿರುವಂಥ ಹೊಲ ನನ್ನದಲ್ಲ, ಮನಿ ನನ್ನದಲ್ಲ, ನಾನು ಕಟ್ಟಿಕೊಂಡಿರುವಂಥ ಹೆಂಡತಿ ನನ್ನವಳಲ್ಲ, ಹುಟ್ಟಿರುವಂತಹ ಮಗು ನನ್ನದಲ್ಲ, ಎಲ್ಲ ನಿಂದ ಅಪ್ಪ. ನೀನು ಹೇಳಾಕತ್ತಿ ಅಂದಮ್ಯಾಗ ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಐತಿ ಅಂದ್ರೆ ಶರಣ, ನಿನ್ನ ಮಾತಿಗೆ ನನ್ನ ಒಪ್ಪಿಗೆ ಐತಿ. ಹೌದಾ, ಅವ್ರನ್ನ ನಿನ್ನ ಪಾದಕ್ಕೆ ಸೇರಿಸ್ಕೊಳ್ತೀಯಲ್ಲ, ಕೊಟ್ಟವನು ನೀನ, ಕಸಿದುಕೊಳ್ಳುವವನು ನೀನು, ಎಲ್ಲ ನಿನ್ನ ಇಚ್ಛಾನ, ನಮ್ಮದೇನೈತಿ. ಸೂತ್ರಧಾರ ನೀನು, ನಾವೆಲ್ಲ ನಿನ್ನ ಕೈಯೊಳಗಿರುವಂತಹ ಗೊಂಬೆಗಳಿದ್ದಂಗ ಅಂತೇಳಿ ಶರಣರು ಬೆಳಗಿನ ಜಾವ ಹೇಳ್ತಾರ. ಅಲ್ಲಿ ಎದ್ದಾಗ ಏನಾಗಿತ್ತು ಅಂದ್ರೆ ಮಾದಮ್ಮ ತಾಯಿ ತನ್ನ ಮಗನನ್ನು 21 ತಿಂಗಳಿಗೆ ಹುಟ್ಟಿರುವಂತಹ ಮಗನನ್ನು ತೆಗೆದುಕೊಂಡು ಬರ್ತಾಳೆ ಶರಣರ ಹತ್ರ. ಸ್ವಾಮಿ ನೋಡ್ರಿ, ನಮ್ಮ ಮಗ ನಿನ್ನೆಯಿಂದ ಹಾಲು ಕುಡಿಯುತ್ತಾ ಇಲ್ಲ, ನೀರು ಕುಡಿಯುತ್ತಾ ಇಲ್ಲ, ಸರಿಯಾಗಿ ನಿದ್ರೆಯನ್ನು ಮಾಡ್ತಾ ಇಲ್ಲ, ಮಗನ ಮೈ ಭಾಳ ಸುಡಾಕತ್ತೈತಿ, ವಿಪರೀತ ಸುಡಾಕತ್ತೈತಿ, ಮೈ ಅನ್ನೋದು ಬೆಂಕಿ ಆದಂಗಾಗೈತಿ. ಬರ್ರಿ ವೈದ್ಯರ ಕಡೆ ಹೋಗೋಣ ಅಂದ್ರೆ ಡಾಕ್ಟರ್ ಕಡೆ ಹೋಗೋಣ, ವೈದ್ಯರ ಕಡೆ ಹೋಗೋಣ ಅಂದಾಗ ಶರಣರಿಗೆ ಮೊದಲ ಗೊತ್ತಾಗಿತ್ತು, ಶಿವ ಕನಸಿನೊಳಗೆ ಬಂದು ಹೇಳಿದ್ದ. ಶರಣರು ನಗತಾರಂತ, ಆ ಲೋಕದ ವೈದ್ಯ ನಿಮ್ಮಿಬ್ಬರನ್ನ ಕರೆಯುವಾಗ ಈ ಲೋಕದ ವೈದ್ಯ ಏನ ಔಷಧಿ ಕೊಟ್ಟಾನು, ಏನು ಉಪಚಾರ ಮಾಡ್ಯಾನು, ಏನು ನಿಮ್ಮನ್ನ ಬದುಕ ಸಾಕ ಸಾಧ್ಯ ಅಂದ್ರಂತ ಶರಣ. ನಗತಾ ಪತ್ರಿ ಒಣಕ್ಕೆ ಹೋಗುತ್ತಾರೆ. ಪತ್ರಿ ಒಣಕ್ಕೆ ಹೋಗಿ ಪತ್ರಿಯನ್ನು ತೆಗೆದುಕೊಂಡು ಮನೆಗೆ ಬರೋದ್ರೊಳಗಾಗಿ ಅಲ್ಲಿ 100 ಜನ ಕೂಡಿಬಿಟ್ಟಿದ್ರಂತ. ಮನಿ ಮುಂದೆ 100 ಜನ ಕೂಡಿದ್ರು. ಏನಾಗೈತಿ ಅಂತೇಳಿ ಹೋಗಿ ಶರಣರ ಮನೆಯೊಳಗೆ ಹೋಗಿ ನೋಡ್ತಾರ. 21 ತಿಂಗಳಿಗೆ ಹುಟ್ಟಿರುವಂತಹ ಶರಣ ಬಸವೇಶ್ವರರ ಮಗನಾಗಿರುವಂತಹ ಗುರುಲಿಂಗ ಜಂಗಮ ಕೇವಲ 13 ತಿಂಗಳ ಮಗು, 1 ವರ್ಷದ ಮ್ಯಾಗ 1 ತಿಂಗಳ ಮಗು ಶಿವನ ಪಾದ ಸೇರಿಬಿಟ್ಟಿತ್ತು. ಆ ಮಗು ಸತ್ತ ಹೋಗಿಬಿಟ್ಟಿತ್ತು ಅಂತೆ, ಸತ್ತ ಹೋಗಿಬಿಟ್ಟಿತ್ತು ಆ ಮಗು. ಅವಾಗ ಊರಿನ ಜನ ಅಂತಾರಂತ, 21 ತಿಂಗಳಾದ ಮ್ಯಾಗ ಹಡ್ದಿದ್ಲು ಮಾದಮ್ಮ ತಾಯಿ, ಅಪರೂಪಕ್ಕೆ ಹುಟ್ಟಿತ್ತು ಮಗು, ಪಾಪ ಜ್ವರದಿಂದ ನರಳಿ 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 ಸತ್ತ ಹೋತಲ್ಲ, ಶಿವ ಕೊಟ್ಟಿದ್ದ ಕಸ್ಕೊಂಡು ಬಿಟ್ಟನಲ್ಲ ಅಂಥೇಳಿ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮಣ್ಣು ಮಾಡಿ ಬಂದರು. 13 ತಿಂಗಳ ಮಗುವನ್ನು ಮಣ್ಣು ಮಾಡಿ ಬಂದಿರುವಂಥ ಮಾದಮ್ಮ ತಾಯಿಯವರು ಮಗನ ಚಿಂತೆಯೊಳಗೆ ಹಾಸಿಗೆಯನ್ನು ಹಿಡಿದು ಬಿಟ್ರಂತ. ನನ್ನ ಮಗ ಸತ್ತನಲ್ಲ, ನನ್ನ ಮಗ ಸತ್ತನಲ್ಲ ಅಂತೇಳಿ ಮಾದಮ್ಮ ತಾಯಿ, ಶರಣರ ಹೆಂಡತಿ ಆಗಿರುವಂಥ ಮಾದಮ್ಮ ತಾಯಿಯವರು ಹಾಸಿಗೆಯನ್ನು ಹಿಡಿದು ಬಿಟ್ರು. ಹಾಸಿಗೆ ಹಿಡಿದಾಗ ಮಗನ ಕೊರಗಿನೊಳಗೆ ಊಟ ಬಿಟ್ಟರು, ನೀರು ಬಿಟ್ಟರು, ಕೊರಗಿ 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 ಸೊರಗಿ ಸೊರಗಿ ದಿನೇ 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 ಕೊರಗುತ್ತಾ ಸೊರಗುತ್ತಾ ಇರುವಂಥ ಸಮಯದೊಳಗೆ
ಶರಣರನ್ನು ಕರೆಯುತ್ತಾರೆ ಮಾದಮ್ಮ ತಾಯಿಯವರು. ಒಂದು ದಿನ ಸ್ವಾಮಿ ಇಲ್ಲಿ ಬರ್ರಿ ಅಂತ ಹಾಸಿಗೆಯೊಳಗೆ ಕುಳಿತುಕೊಂಡಿರುವಂತಹ ಮಾದಮ್ಮನವರು ತಮ್ಮ ಗಂಡನಾಗಿರುವಂತಹ ಶರಣರನ್ನು ಕರೆದ್ರಂತ. ಯಾಕೆ ಮಾದಮ್ಮ ಅಂತ ಕೇಳ್ತಾರೆ ಶರಣ. ಏನಿಲ್ಲ, ಸ್ವಲ್ಪ ಪಾದ ಕೊಡ್ರಿ, ಸ್ವಲ್ಪ ಕಾಲು ಕೊಡ್ರಿ, ನಮಸ್ಕಾರ ಮಾಡ್ತೀನಿ ಅಂದ್ರೆ ಮಾದಮ್ಮನ ಹಾಸಿಗೆಯೊಳಗೆ ಕುಂತಾರ. ಸ್ವಲ್ಪ ನಿನ್ನ ಕಾಲು ಕೊಡ್ರಿ, ನಿಮ್ಮ ಕಾಲು ಕೊಡ್ರಿ, ನಿಮ್ಮ ಪಾದ ಕೊಡ್ರಿ, ನಮಸ್ಕಾರ ಮಾಡ್ತೀನಿ ಅಂದಾಗ ಶರಣರ ಪಾದವನ್ನು ಜೋಡಿಸಿ ಆ ಮಾದಮ್ಮ ತಾಯಿಯ ಮುಂದೆ ನಿಂತಾರ. ಆವಾಗ ಮಾದಮ್ಮ ತಾಯಿ ಹಣೆಯನ್ನ ಶರಣ ಬಸವೇಶ್ವರರ ಪಾದಕ್ಕೆ ಹಚ್ಚಾಳ. ಹಣೆಯನ್ನ ಶರಣ ಬಸವೇಶ್ವರರ ಪಾದಕ್ಕೆ ಹಚ್ಚಾಳ. ಅಲ್ಲಿ ಏನಾಗಿತ್ತು ಅಂದ್ರೆ, ಯಾವಾಗ ತನ್ನ ಹಣೆಯನ್ನ ಶರಣರ ಪಾದಕ್ಕೆ ಹಚ್ಚಿದ್ದಳಲ್ಲ, ಶರಣರ ಪಾದದೊಳಗ ಪ್ರಾಣ ಬಿಟ್ಟು ಬಿಟ್ಟಿದ್ದಳಂತ. ಶರಣರ ಪಾದದೊಳಗ ಪ್ರಾಣ ಬಿಟ್ಟು ಬಿಟ್ಟಿದ್ದು. ಅವಾಗ ಶರಣ ಬಸವೇಶ್ವರರು ಭಾರವಾಗಿರುವಂತಹ ಹೃದಯದಿಂದ ಏನು ಮಾಡಿದ್ರು ಅಂದ್ರೆ, ತಮ್ಮ ಹೆಂಡತಿಯ ಶವವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋದ್ರಂತ. ಊರು ಒಳಗಿರುವಂತಹ ಜನ ಅಂತಾರಂತ, ಎಂತಹ ಪುಣ್ಯಾತ್ಮಳ ತಾಯಿ, ಇಡೀ ಊರಿಗೆ ತಾಯಿಯಾಗಿತ್ತು. ಯಾರ ಹಸದು ಬಂದಿದ್ರು ಕೂಡ ಹೊಡೆತುಂಬ ಅನ್ನ ದಾಸೋಹ ಮಾಡಿಸ್ತಾ ಇದ್ದು, ಎಲ್ಲರನ್ನ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದು. ಮಗ ಸತ್ತ, ಆ ನಂತರದೊಳಗ ಈ ಮಹಾ ತಾಯಿ ಸತ್ತಳು. ಏನು ಶರಣರ ಜೀವನ, ಶರಣರ ಜೀವನ ಹೀಗ್ಯಾಕಾತು ಅಂತೇಳಿ ಎಲ್ಲರೂ ಮಮ್ಮಲ ಮರುಗುವಾಗ ಶರಣರು ಭಾರವಾಗಿರುವಂಥ ಹೃದಯದಿಂದ ಹೆಂಡತಿಯ ಶವವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋಗಿ ಮಣ್ಣು ಮಾಡ್ತಾರ. ಇಲ್ಲಿ ಶಿವ ಕನಸಿನೊಳಗ ಬಂದು ಹೇಳಿದಂಗ ಶರಣರು ಊರು ಬಿಟ್ಟು ಹೋಗಾಕ ಸಿದ್ಧರಾಗಿ ನಿಂದಿರ್ತಾರೆ. ಊರು ಬಿಟ್ಟು ಹೋಗಾಕ ಸಿದ್ಧರಾಗಿ ನಿಂತಾಗ ಶರಣರದ್ದು ಒಂದು ಕೊನೆ ಬೈಕ್, ಹೇಗೂ ಹೋಗೋದು ಹೊಂಟೀನಿ, ಊರು ಒಳಗಿರುವಂತಹ ಬಡವರಿಗೆ, ಬಲ್ಲಿದರಿಗೆ, ಊರು ಒಳಗಿರುವಂತಹ ಮುತ್ಯವರಿಗೆ, ಜಂಗಮರಿಗೆ ಹೋಳಿಗೆಯ ಪ್ರಸಾದ ನಾನು ಮಾಡಿಸಿ ಹೋಗಬೇಕು ಅಂತೇಳಿ ಶರಣ ಬಸವೇಶ್ವರರು ವಿಚಾರ ಮಾಡಿದ್ರಂತ. ವಿಚಾರ ಮಾಡಿದಾಗ ಹೋಳಿಗೆ ಮಾಡಿಸಿದಾಗ ಸಾವಿರಾರು ಜನ ಪ್ರಸಾದಕ್ಕಂತೇಳಿ ಕುಳಿತುಕೊಂಡಾಗ ಹೋಳಿಗೆಯನ್ನು ಸಿದ್ಧಪಡಿಸಿ ಸಾವಿರಾರು ಜನ ಭಕ್ತರನ್ನು ಕುಂದರಿಸಿದ್ರು. ಹೋಳಿಗೆಯ ಎಡಿಯನ್ನ ಮಾಡಿದ್ರು. ಮತ್ತು ಆ ಹೋಳಿಗೆಗೆ ತುಪ್ಪ ಬೇಕಲ್ಲ, ಕುರ್ನಳ್ಳಿ ಅಂತ ಬರುತ್ತೆ ಅಲ್ಲಿ. ಆ ಕುರ್ನಳ್ಳಿಯ ಒಬ್ಬ ಭಕ್ತನಿಗೆ ಹೇಳಿದ್ರಂತ, ಅಪ್ಪ ನಾಳೆ ಜಂಗಮರ ಗಣಾಧಾರಣೆ ಮಾಡಿ ಎಲ್ಲರಿಗೂ ಪ್ರಸಾದ ಮಾಡಿಸಿ ನಾನು ಊರು ಬಿಟ್ಟು ಹೋಗಾವದೀನಿ, ಒಂದು 5 ಕೊಡ ತುಪ್ಪ ತರಬೇಕು ಅಂತ ಹೇಳಿದ್ರಂತ. ಕುರ್ನಳ್ಳಿಯ ಸದ್ಭಕ್ತನಿಗೆ ಒಂದು 5 ಕೊಡ ತುಪ್ಪ ತರಬೇಕು ಅಂದಾಗ ಅವಾಗ ಕುರ್ನಳ್ಳಿಯ ಸದ್ಭಕ್ತ ಒಪ್ಕೊಂಡಿದ್ದ. ಈ ಸುದ್ದಿ ಶರಣ ಬಸವೇಶ್ವರರಿಗೆ ಆಗದೇ ಇರುವಂಥವರಿಗೆ ಗೊತ್ತಾಗಿತ್ತು. ಹೋಗಿ ಆ ಕುರ್ನಳ್ಳಿಯ ಸದ್ಭಕ್ತನನ್ನು ಹೆದರಿಸಿದ್ರಂತ, ಮಗನ ನೀ ತುಪ್ಪ ತಗೊಂಡು ಹೋದಿ ಅಂದ್ರೆ ನಿನ್ನ ಕೊಂದ ಬಿಡ್ತೀವಿ ಅಂದ್ರಂತ ಅವ್ರು. ನಾಳೆ ಏನಾದರೂ ಶರಣ ಬಸಪ್ಪನವರು ದಾಸೋಹಕ್ಕೆ, ಅನ್ನ ದಾಸೋಹಕ್ಕೆ ನೀನೇನಾದರೂ ತುಪ್ಪ ತಗೊಂಡು ಹೋದಿ ಅಂದ್ರೆ ನಿನ್ನನ್ನು ಕೊಂದ ಬಿಡ್ತೀವಿ ಅಂದ್ರೆ ಅವ್ರು. ಎಲ್ಲರೂ ಚಕ್ಕ ಬಂಗಾರ ಇರಂಗಲ್ಲ, ಎಲ್ಲಾದರೂ ಒಂದು ಜಂಗ್ ಹತ್ತಿದ ಕೆಬ್ಬಣ ಇದ್ದೇ ಇರುತ್ತೆ ಜಗತ್ನ್ಯಾಗ, ಎಲ್ಲಾದರೂ ಇದ್ದೇ ಇರುತ್ತದೆ. ಅವಾಗ ತುಪ್ಪ ತರಲೇ ಇಲ್ಲ. ಎಲ್ಲರೂ ಕುಂತಾರ, ಶರಣ ಹೋಳಿಗೆಯನ್ನು ಎಡಿ ಮಾಡಿಯಪ್ಪ ಮತ್ತಿದಕ್ಕೆ ತುಪ್ಪ ಅಂದಾಗ ಶರಣ ಬಸವೇಶ್ವರರಿಗೆ ಚಿಂತೆ ಆಯ್ತಂತ. ಇನ್ನ ಕುರ್ನಳ್ಳಿ ಸದ್ಭಕ್ತ ಬರ್ತಾ ಇಲ್ಲ, ಎಡಿ ಬ್ಯಾರೆ ಮಾಡಿಬಿಟ್ಟಿನಿ ಅಂಥೇಳಿ ಶರಣ ಬಸಪ್ಪನವರು 5 ಜನ ಮುತ್ತೈದೆಯರನ್ನು ಕರ್ಕೊಂಡಮ್ಮ, 5 ಜನ ಊರಿನ ಮುತ್ತೈದೆಯರನ್ನು ಕರ್ಕೊಂಡು ಎಲ್ಲಿಗೆ ಹೋದ್ರು ಅಂದ್ರೆ, ಆ ಊರ ಮುಂಭಾಗದೊಳಗ ಒಂದು ಹೊಲ, ಅಲ್ಲಿ ಒಂದು ಬಾವಿ, ಅದಕ್ಕೆ ಸಿಡಿಲ ಬಾವಿ ಅಂತ ಕರೀತಾರೆ. ಈಗಲೂ ಕೂಡ ಅರಳಗುಂಡಿಗೆಯೊಳಗೆ ಐತದ. ದೊಡ್ಡದಾಗಿರುವಂಥ ಸಿಡಿಲು ಬಡದಿದ್ದರಿಂದ ಅದಕ್ಕೆ ಸಿಡಿಲ ಬಾವಿ ಅಂತ ಕರೀತಾರೆ. ಆ ಸಿಡಿಲ ಬಾವಿ ಮುಂದೆ ಹೋಗಿ ಆ ಬಾವಿಗೆ ಪೂಜೆ ಮಾಡಿಸ್ತಾರೆ. ಮುತ್ತೈದೆಯರ ಕಡೆಯಿಂದ ಪೂಜೆ ಮಾಡಿಸಿ ಆ ಬಾವಿಯೊಳಗಿರುವಂತಹ ಗಂಗಮ್ಮಳಿಗೆ ಕೈ ಮುಗಿತಾರೆ. ಗಂಗಮ್ಮ ಅಂದ್ರೆ ಗೊತ್ತಾಗತ್ತಲ್ಲ, ನೀರ. ಆ ಗಂಗಮ್ಮಳಿಗೆ ಕೈ ಮುಗಿತಾರೆ. ಯವ್ವ ಗಂಗಮ್ಮ, ಅಲ್ಲೆಲ್ಲ ಸಾವಿರಾರು ಜನ ಪ್ರಸಾದಕ್ಕೆ ಕುತ್ಕೊಂಡಾರ. ಎಲ್ಲರಿಗೂ ಹೋಳಿಗೆಯನ್ನು ಎಡಿ ಮಾಡಿ ಅದಕ್ಕೆ ತುಪ್ಪಿಲ್ಲ. ಒಬ್ಬ ಸದ್ಭಕ್ತ ತರಬೇಕಾಗಿತ್ತು, ಅವ ತರಲಿಲ್ಲ. ಹಾಗಾಗಿ ತಾಯಿ ನಿನಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ, ಒಂದು 5 ಕೊಡ ತುಪ್ಪ ಕೊಟ್ಟು ಪುಣ್ಯ ಕಟ್ಕೋ ಅಂದ್ರಂತ ಅವ್ರು. 5 ಕೊಡ ತುಪ್ಪ ಕೊಟ್ಟು ಪುಣ್ಯ ಕಟ್ಕೋ ತಾಯಿ. ಮತ್ತು
ಆ 5 ಕೊಡ ಏನು ತುಪ್ಪ ಕೊಡ್ತೀಯಲ್ಲ ಆ ತುಪ್ಪನ ಹೊಳ್ಳಿ ಕೊಟ್ಟ ಹೋಗ್ತೀನಿ ನಾನು ಅಂದ್ರಂತ ಶರಣು. ಆ 5 ಕೊಡ ತುಪ್ಪನ ಹೊಳ್ಳಿ ಕೊಟ್ಟ ಹೋಗ್ತೀನಿ ಅಂದ್ರೆ ಕಡ ಅಂತ ಕರೀತಾರಲ್ಲ, ಇಲ್ಲೇನು ಕಡ ಕಡ ಅಂತಾರಲ್ಲ, ಕೈಗಡ ಒಂದು 5 ಕೊಡ ತುಪ್ಪ ಕೊಡು ಸಾಕು ಅಂದ್ರಂತ. ಅವಾಗ ಆ ಸ್ವತಃ ಗಂಗಮ್ಮಳೇ ಎದ್ದು ನಿಂತಂತಾಳಂತ, ಯಪ್ಪ ಶರಣ, ನಿನ್ನಂತವ್ಗ ಕೊಡದ ಮತ್ತಾರಿಗೆ ಕೊಡಬೇಕು ಯಪ್ಪ, ನಿನ್ನಂತವ್ಗ ಕೊಡದ ನಾನು ಯಾರಿಗೆ ಕೊಡಬೇಕು, ಕೊಡವಣ್ಣ ನನ್ನ ಬಾವಿ ಒಳಗೆ ಬಿಡು ಅಂದಾಗ ಶರಣರು ಕೊಡ ಬಿಡುತ್ತಾರ. ತುಂಬುವಾಗ ನೀರಿತ್ತು, ಮೇಲೆ ಬಂದಾಗ ಆ ನೀರು ತುಪ್ಪವಾಗಿತ್ತಂತ. ತುಂಬುವಾಗ ನೀರಿತ್ತು, ಮೇಲೆ ಬಂದಾಗ ತುಪ್ಪ ಆತು. 5 ಕೊಡ ತುಪ್ಪವನ್ನು ತೆಗೆದುಕೊಂಡು ಬಂದು ಅಲ್ಲೇನು ಸಾವಿರಾರು ಜನ ಪ್ರಸಾದಕ್ಕೆ ಕುಂತಿದ್ರಲ್ಲ ಎಲ್ಲರಿಗೂ ತುಪ್ಪ ಬಡಿಸಿದ್ರಂತ. ಅವಾಗಂತಾರಂತ, ಯಪ್ಪ ಶರಣ, ಇದು ಎಂಥ ತುಪ್ಪ, ಇಂಥ ರುಚಿಯಾಗಿರುವಂಥ ತುಪ್ಪವನ್ನು ನಮ್ಮ ಜೀವನದೊಳಗೆ ನಾವು ಉಂಡಿಲ್ಲ ಅಂತೇಳಿ ಎಲ್ಲರೂ ಒಂದೊಂದು ತಂಬಿಗೆ ಕೊಡ, ಒಂದೊಂದು ತಂಬಿಗೆ ತುಪ್ಪ ಕುಡಿದ್ರಂತ. ಒಂದೊಂದು ಲೋಟ ಕುಡಿದು, ಒಂದೊಂದು ತಂಬಿಗೆ ಕುಡಿದು ಸಂತೋಷಪಟ್ರಂತ. ಸಂತೋಷಪಟ್ಟಾಗ ಎಲ್ಲರಿಗೂ ಪ್ರಸಾದ ಮಾಡಿಸಿದ್ರು, ತಾವೂ ಪ್ರಸಾದ ಮಾಡಿದರು. ತಾವು ಪ್ರಸಾದ ಮಾಡಿದಾಗ ಇತ್ತ ಆ ಕುರ್ನಳ್ಳಿಯ ಸದ್ಭಕ್ತ 5 ಕೊಡ ತುಪ್ಪ ತಂದು ಕೊಡ್ತೀನಿ ಅಂದಾವ, ತಂದು ಕೊಡದೇ ಇರುವಂತಹ ಸದ್ಭಕ್ತ ಅವನ ಹೊಲದೊಳಗೆ 100 ಆಕಳುಗಳಿದ್ವಂತ. ಹೋಗಿ ಆಕಳ ಹಿಂಡಾಕ್ ಹೋಗುತ್ತಾನ, ಕೆಚ್ಚಲದೊಳಗೆ ರಕ್ತ ಬೀಳಾಕ ಪ್ರಾರಂಭ ಮಾಡಿದ್. ಕೆಚ್ಚಲದೊಳಗೆ ರಕ್ತ ಬರಾಕತ್ತಂತ. ಎಲ್ಲ ಆಕಳ ಹಿಂಡ್ಕೊಂತ ಹೋಗ್ತಾನ, ಕೆಚ್ಚಲದೊಳಗೆ ರಕ್ತ ಬರಾಕತ್ತಂತ. ಅವಾಗ ಆ ಕುರ್ನಳ್ಳಿಯ ಸದ್ಭಕ್ತನಿಗೆ ಅರಿವಾಯ್ತಂತ, ಓಹೋ ಶರಣರಿಗೆ 5 ಕೊಡ ತುಪ್ಪ ಕೊಡ್ತೀನಿ ಅಂತೇಳಿ ಜನಕ್ಕೆ ಹೆದರಿ ನಾನು ತುಪ್ಪ ಕೊಡದೇ ಇದ್ದಿದ್ದಕ್ಕಾಗಿ ನನ್ನ ಆಕಳುಗಳು ಇವತ್ತ ರಕ್ತ ಹಿಂಡಾಕತ್ತಾವ. ಯಾರು ಏನ ಮಾಡಿದ್ರು ಚಿಂತಿಲ್ಲ, ನಾನು ಸತ್ರು ಚಿಂತಿಲ್ಲ, ಶರಣ ಬಸಪ್ಪನವರಿಗೆ 5 ಕೊಡ ತುಪ್ಪ ಕೊಟ್ಟ ಬರಬೇಕು ಅಂತೇಳಿ ಸಾಯಂಕಾಲದ ಸಮಯ ಆ ಕುರ್ನಳ್ಳಿಯ ಸದ್ಭಕ್ತ ಏನು ಮಾಡಿದ ಅಂದ್ರ 5 ಕೊಡ ತುಪ್ಪವನ್ನ ಚಕ್ಕಡಿ ಬಂಡಿ ಅಂತ ಕರೀತಾರಲ್ಲ, ಆ ಚಕ್ಕಡಿಯೊಳಗಿಟ್ಟುಕೊಂಡು ಶರಣರ ದಾಸೋಹದ ಮನೆಗೆ ಬಂದು, ಯಪ್ಪ ನಿಮಗೆ ಕೊಡಬೇಕಾಗಿರುವಂಥ ತುಪ್ಪ ನಾನು ತಂದೀನಿ, ಆ ತುಪ್ಪ ಸ್ವೀಕಾರ ಮಾಡಿಕೊಳ್ರಿ, ತರೋದು ಸ್ವಲ್ಪ ತಡ ಆತು, ನನ್ನನ್ನು ಕ್ಷಮಾ ಮಾಡ್ರಿ ಅಂದಾಗ ಶರಣರು ಹೇಳಿದ್ರಂತ, ಯಪ್ಪ ನಾನು ಗಂಗಮ್ಮಳಿಂದ ತುಪ್ಪವನ್ನು ಕೈಗಡವಾಗಿ ನಾನು ಇಸ್ಕೊಂಡು ಬಂದೀನಿ. ಇಸ್ಕೊಂಡು ಬರುವಂಥ ಸಂದರ್ಭದೊಳಗೆ ಆಕೆಗೆ ಹೇಳಿನಿ, ನಾನು ಆ 5 ಕೊಡ ತುಪ್ಪವನ್ನು ನಿನಗೆ ತಂದು ಕೊಟ್ಟ ನಾನು ಊರು ಬಿಡ್ತೀನಿ ಅಂತ ಹೇಳಿನಿ. ಆ 5 ಕೊಡ ತುಪ್ಪ ತಗೊಂಡು ಬಾ ಅಂತೇಳಿ ಆ 5 ಕೊಡ ತುಪ್ಪ ತಗೊಂಡು ಎಲ್ಲಿಗೆ ಬರ್ತಾರ, ಮತ್ತು ಆ ಶೆಡಿಲಿನ ಬಾವಿ ಮುಂದೆ ಬರ್ತಾರಂತ. ಯವ್ವ ಗಂಗವ್ವ, ಬೆಳಿಗ್ಗೆ ನೀನು ನನಗೆ 5 ಕೊಡ ತುಪ್ಪ ಕೊಟ್ಟಿದ್ದೆಲ್ಲ, ಕೈಗಡ ತುಪ್ಪ ಕೊಟ್ಟಿದ್ದೆಲ್ಲ 5 ಕೊಡ, ಮತ್ತು 5 ಕೊಡ ತುಪ್ಪ ತಂದೀನಿ ತಗೋ ಅಂತಂದಾಗ ಅವಾಗ ಬಾವಿಯೊಳಗಿರುವಂತಹ ಗಂಗಾದೇವಿ ಬಾವಿಯಿಂದಲೇ ಕೈಯನ್ನು ಮ್ಯಾಲಕ್ಕೆತ್ತಾಳಂತ. ಬಾವಿಯಿಂದಲೇ ಕೈಯನ್ನು ಮ್ಯಾಲಕ್ಕೆತ್ತಿದಾಗ ಬಾವಿಯಿಂದ ಕೈ ಆ ಬಾವಿ ದಂಡಿವರೆಗೂ ಬಂದುವಂತ. ಬರೀ ಕೈ ಅಷ್ಟ ಕಾಣಕತ್ತಿದ್ವು ಅಂತ, ಗಂಗಾ ಮಾತೆಯ ಕೈ ಅಷ್ಟ ಕಾಣಕತ್ತಿದ್ದು. ಆ ಕೈಯೊಳಗೆ ಒಂದೊಂದು ಕೊಡ ಕೊಡುವಾಗ ಮತ್ತು ಸುರುವಿ ಶರಣರ ಕೈಯಾಗ ಕೊಡ್ತಿದ್ಲಂತ. ಈಗ ಆ ಕೈಗಳಿಂದ ತನ್ನ ಬಾವಿಯೊಳಗೆ ಸುರುವಿಕೊಂಡು ಕೊಟ್ಟಳಂತ. ಕೊಟ್ಟು, ಶರಣ ನಿನಗೆ ಒಳ್ಳೆಯದಾಗಲಿ, ನಿನಗ ಸದಾವಕಾಲ ನನ್ನ ಆಶೀರ್ವಾದ ಇದ್ದ ಇರುತ್ತಂತೇಳಿ ಗಂಗಮ್ಮ ಶರಣ ಬಸವೇಶ್ವರರಿಗೆ ಆಶೀರ್ವಾದವನ್ನು ಮಾಡಿದಳು. ಆಶೀರ್ವಾದ ಮಾಡಿದಾಗ ಶಿವನ ಅಪ್ಪಣೆಯಂತೆ ಶರಣರು ಏನು ಮಾಡ್ತಾರ, ತಾಯಿ ಹೆಗಲ ಮ್ಯಾಗ ಒಂದು ಕಂಬಳಿ ಹಾಕ್ಕೊಂತಾರೆ, ಕೈಯಾಗೊಂದು ಕೋಲ ಹೆಗಲ ಮ್ಯಾಲೊಂದು ಕಂಬಳಿ ಹಾಕ್ಕೊಂಡು ಊರು ಬಿಟ್ಟು ಹೋಗುವಂಥ ಸಂದರ್ಭದೊಳಗೆ ಊರಿನ ಜನ ಎಲ್ಲ ಬರ್ತಾರಂತ. ಯಪ್ಪಾ ಶರಣ, ನಿನ್ನಂಥ ಪುಣ್ಯವಂತ ಊರು ಬಿಟ್ಟು ಹೋದ ಅಂದ್ರೆ ನಮ್ಮಂಥವರ ಪರಿಸ್ಥಿತಿ ಹೇಗಪ್ಪ? ಪುಣ್ಯಾತ್ಮನಾಗಿರುವಂತಹ ನೀನು ಯಾವುದೇ ಕಾರಣಕ್ಕೂ ಊರು ಬಿಟ್ಟು ಹೋಗಕ್ಕೆ ಹೋಗಬೇಡ ಯಪ್ಪ, ನೀನು ಇಲ್ಲೇ ಇರು ಅಂದಾಗ ಶರಣರಂತಾರಂತ, ಇಲ್ಲಪ್ಪ ಶಿವನ ಆಜ್ಞೆ ಆಗೈತಿ, ನನ್ನ ಹೊಲ ಮಣಿ ಏನೈತಲ್ಲ ಅದನ್ನು ಅನ್ನದಾಸೋಹಕ್ಕೆ ಉಪಯೋಗ ಮಾಡ್ರಿ ಅಂದ್ರಂತ. ನನ್ನ ಸಂಬಂಧಿಕರಿಗೆ ಕೊಡ್ರಿ, ಬಂಧು ಬಳಗದವರಿಗೆ ಕೊಡ್ರಿ ಅಂತ ಅನ್ಲಿಲ್ಲ ಶರಣರು. ಹಸದು ಬರ್ತಾವ್ರು ಅರಳುಗುಂಡಿಗೆ, ಬಡವರು ಬರ್ತಾರ, ಬಲ್ಲಿದರು ಬರ್ತಾವ್ರು, ವಯಸ್ಸಾದವರು ಬರ್ತಾರೆ, ಅವರಿಗೆ ಅವರ ಅನ್ನದಾಸೋಹಕ್ಕೆ ನನ್ನ ಹೊಲ ಮಣಿಯನ್ನು ಬಳಕೆ ಮಾಡ್ರಿ ಅಂತೇಳಿ ಆ ಊರಿನ ಜನಕ್ಕೆ
ಆಶೀರ್ವಾದವನ್ನು ಮಾಡಿ ಶರಣರು ಎಲ್ಲಿಗೆ ಬರ್ತಾರ ಅಂದ್ರೆ ತುಂಬಿ ಹರಿಯುವಂತಹ ಭೀಮಾ ನದಿಯ ದಂಡಿ ಮುಂದೆ ಬಂದು ನಿಂದಿರ್ತಾರೆ. ಭೀಮಾ ನದಿ ಭೋರ್ಗರಿಯುತ್ತಾ ತುಂಬಿ ಹರಿಯುತ್ತಾ ಇತ್ತಂತ. ಈ ದಂಡಿಯೊಳಗೆ 1000 ಜನ, ಆ ಕಡೆ ದಂಡಿಯೊಳಗೆ 1000 ಜನ. ಶರಣರು ಆ ಭೀಮಾ ನದಿಯ ದಂಡಿ ಮುಂದೆ ಬಂದು ನಿಂತಾಗ ಅಲ್ಲಿರುವಂತಹ ಜನ ಅಂತಾರಂತ, ಯಪ್ಪ ಶರಣರ ಹೋಗಬೇಡ್ರಿ, ಆ ಭೀಮಾ ನದಿ ಮೈದುಂಬಿ ಉಕ್ಕಿ ಹರಿಯಾಕತ್ತೈತಿ, ಆ ನೀರಿನ ಸೆಳವಿಗೆ ಸಿಕ್ಕು ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಗೀತ್, ನೀವು ಹೋಗಬೇಡ್ರಿ, ಪ್ರಾಣಕ್ಕೆ ಅಪಾಯ ಐತಿ ಅಂತೇಳಿ ದಂಡಿಯ ಮೇಲೆ ನಿಂತಿರುವಂತಹ 1000 ಜನ ಅಂದಾಗ ಭೀಮಾ ನದಿ ಸಾಕ್ಷಾತ್ ಭೀಮೆಯೇ ಎದ್ದು ನಿಂತಳಂತ. ಹರಿಯುವಂತಹ ಮೈದುಂಬಿ ಉಕ್ಕಿ ಹರಿಯುವಂತಹ ಭೀಮಾ ನದಿ ಎದ್ದು ನಿಂತು ಶರಣ ಬಸವೇಶ್ವರರಿಗೆ ಕೈ ಮುಗದಳಂತ. ಯಪ್ಪ ಪುಣ್ಯಾತ್ಮ, ನೀನು ನನ್ನ ದಡಕ್ಕೆ ಬಂದು ನಿನ್ನ ಪಾದ ನನ್ನ ಮ್ಯಾಲೆ ಯಾವಾಗ ಬಿತ್ತಲ್ಲ, ಈ ಜಗತ್ತಿನ ಜನ ಎಲ್ಲ ಬಂದು ನನ್ನೊಳಗೆ ಪಾಪ ಕಳ್ಕೊಂಡು ಹೋಗಿದ್ರು, ನನ್ನನ್ನು ಪಾಪಾತ್ಮಳನ್ನಾಗಿ ಮಾಡಿದ್ರು. ಯಾವಾಗ ನಿನ್ನ ಪಾದ ನನ್ನ ಮೇಲೆ ಬಿತ್ತಲ್ಲ, ನನ್ನ ಮೇಲಿರುವಂತಹ ಪಾಪವೆಲ್ಲ ಹೋಗಿ ನಾನು ಪುಣ್ಯಾತ್ಮಳಾದೆ. ನಿನ್ನಂಥ ಪುಣ್ಯಾತ್ಮನಿಗೆ ದಾರಿ ಮಾಡಿಕೊಡದ ನಾನು ಯಾರಿಗೆ ದಾರಿ ಮಾಡಿಕೊಡ್ಲಿ? ಯಪ್ಪ, ಈ ದಂಡಿಯಿಂದ ಆ ದಂಡಿಗೆ ಹೋಗ್ಬೇಕಲ್ಲ, ನೀ ಚಿಂತೆ ಮಾಡಕ್ಕೆ ಹೋಗಬೇಡ. ನಾನೆಷ್ಟ ಮೈದುಂಬಿ ಉಕ್ಕಿ ಹರಿದರೂ ಕೂಡ ನಿನಗೆ ಒಂದಿಷ್ಟು ತೊಂದರೆಯನ್ನು ಮಾಡಂಗಲ್ಲ, ಯಪ್ಪ ಹೋಗಬಾ ಅಂತೇಳಿ ಹರಿಯುವಂತಹ ಭೀಮಾ ನದಿ 2 ಭಾಗ ಆತಂತ. 2 ಭಾಗ ಆತು. ಆ ಭೀಮಾ ನದಿ 2 ಭಾಗ ಆತು. ಆ ಮಧ್ಯಭಾಗದಿಂದ ಶರಣಬಸವೇಶ್ವರರು ಹೋದರು. ಮಧ್ಯಭಾಗದಿಂದ ಹೋಗುವಂಥ ಸಂದರ್ಭದೊಳಗೆ ಅವರಾದಿಯ ಒಂದು ಕಾಡು, ಆ ಅವರಾದಿಯ ಕಾಡನ್ನು ಹಿಡ್ಕೊಂಡು ಹೊಂಟಿದ್ರು ಶರಣರು. ಅವರಾದಿಯ ಕಾಡನ್ನು ಹಿಡ್ಕೊಂಡು ಹೋಗು ಮುಂದಾಗ ಅಲ್ಲಿ ದೊಡ್ಡದಾಗಿರುವಂತಹ ಒಂದು ಆಲದ ಮರ, ಆ ಆಲದ ಮರದೊಳಗೆ ಬ್ರಹ್ಮ ರಾಕ್ಷಸ ವಾಸ ಮಾಡ್ಕೊಂಡಿತ್ತು. ಅಲ್ಲೊಬ್ಬ ಬೇಟೆಗಾರ ಒಂದು ಜಿಂಕೆಯನ್ನು ಬೆನ್ನತ್ತಿಕೊಂಡು ಹೊಂಟಿದ್ದ. ಆವಾಗ ಆ ಜಿಂಕೆಯನ್ನು ಬೆನ್ನತ್ತಿಕೊಂಡು ಹೋಗುವಂತಹ ಬೇಟೆಗಾರನನ್ನ ಆಲದ ಮರದೊಳಗೆ ಕುಳಿತುಕೊಂಡಿರುವಂತಹ ಬ್ರಹ್ಮ ರಾಕ್ಷಸ ನೋಡ್ತಂತ, ಓಹೋ ನನಗೆ ಇವತ್ತ ಆಹಾರ ಸಿಕ್ತು, ಇವನ್ನ ತಿಂದ್ರೆ ನನ್ನ ಹೊಟ್ಟೆ ತುಂಬುತ್ತೆ, ಮತ್ತು ಒಂದು 2-3 ದಿನ ನನಗೆ ಹಸಿವಾಗಂಗಿಲ್ಲ, ಇವನು ತಿನ್ನಬೇಕು, ಈ ಬೇಟೆಗಾರನನ್ನು ನುಂಗಬೇಕು ಅಂತೇಳಿ ಏನು ಆ ಜಿಂಕೆಯನ್ನ ಆ ಬೇಟೆಗಾರ ಬೆನ್ನು ಹತ್ಯಾನ, ಆ ಬೇಟೆಗಾರನನ್ನ ಆ ಬ್ರಹ್ಮ ರಾಕ್ಷಸ ಬೆನ್ನು ಹತ್ತಿತಂತ. ಆ ಬ್ರಹ್ಮ ರಾಕ್ಷಸ ಬೆನ್ನು ಹತ್ತಿತು. ಹಿಂದೆ ತಿರುಗಿ ನೋಡ್ತಾನ, ದೊಡ್ಡದಾಗಿರುವಂತಹ ಭೂಮಿ ಆಕಾಶಕ್ಕೆ ಏಕೈಕವಾಗಿರುವಂತಹ ಆ ಬ್ರಹ್ಮ ರಾಕ್ಷಸ ರಣಕೇಕೆಯನ್ನು ಹಾಕುತ್ತಾ ನಗುತ್ತಾ ಆ ಬೇಟೆಗಾರನನ್ನ ಬೆನ್ನು ಹತ್ತಿಕೊಂಡು ಆವಾಗ ಬೇಟೆಗಾರ ಅನ್ನಂತ, ಅಯ್ಯಯ್ಯೋ ಈ ಬ್ರಹ್ಮ ರಾಕ್ಷಸನ ಬಾಯಿಯೊಳಗೆ ನಾನು ಕೈಯೊಳಗೆ ಸಿಕ್ಕಿ ಅಂದ್ರೆ ಸತ್ತೇ ಹೋಗ್ತೀನಿ ಅಂತೇಳಿ ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತೇಳಿ ಓಡ್ತಾ ಹೊಂಟಿದ್ದು. ಎದುರುಗಡೆ ಶರಣಬಸವೇಶ್ವರರು ಬಂದರು. ಭೀಮಾ ನದಿಯನ್ನು ದಾಟಿ ಅವರಾದಿಯ ಸೀಮೆಯೊಳಗೆ ಬಂದಿರುವಂಥ ಶರಣಬಸವೇಶ್ವರರು ಆ ಬೇಟೆಗಾರನಿಗೆ ಕಾಣಿಸಿಕೊಂಡ್ರಂತ. ಅವಾಗ ಹೋಗಿ ಶರಣರ ಬೆನ್ನಿನ ಹಿಂದೆ ಹೋಗಿ ನಿಂತ್ಕೊಂಡ, ಯಪ್ಪ ನನ್ನನ್ನು ಈ ಬ್ರಹ್ಮ ರಾಕ್ಷಸನಿಂದ ಕಾಪಾಡ್ರಿ ಅಂದಾಗ ಅವಾಗ ಶರಣರಂತಾರಂತ, ತಮ್ಮ ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ, ನಿನ್ನನ್ನು ಕಾಪಾಡ್ತೀನಿ ಅದಕ್ಕೂ ಮೋಕ್ಷ ಕೊಡ್ತೀನಿ ಅಂತ, ನಿನ್ನನ್ನು ಕಾಪಾಡ್ತೀನಿ ಅದಕ್ಕೂ ಮೋಕ್ಷ ಕೊಡ್ತೀನಿ ಅಂತ. ಅವಾಗ ಕೇಕೆಯನ್ನು ಹಾಕುತ್ತಾ ನಗುತ್ತಾ ಭೋರ್ಗರಿಯುತ್ತಾ ಬರುವಂತಹ ಬ್ರಹ್ಮ ರಾಕ್ಷಸ ಅಂತಂತ, ನಾನು ಹುಡುಕಿಕೊಂಡು ಬಂದಿದ್ದು 1 ಬ್ಯಾಟಿ, ಇಲ್ಲಿ ಸಿಕ್ಕಿದ್ದು 2 ಬ್ಯಾಟಿ, ಇಬ್ಬರನ್ನು ತಿಂದು ತೃಪ್ತಿಯನ್ನು ಪಡಬೇಕು, ಆನಂದವನ್ನು ಪಡಬೇಕು ಅಂತೇಳಿ ಭೋರ್ಗರಿಯುತ್ತಾ ಓಡ್ತಾ ಬಂತು. ಈ ಬೇಟೆಗಾರ ಶರಣರ ಬೆನ್ನಿನ ಹಿಂದೆ ನಿಂತಿತ್ತು. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಬಿದ್ರ ಮಹಾತ್ಮರ ಬೆನ್ನಿಗೆ ಬೀಳಬೇಕಂತ, ಇಲ್ಲ ದೊಡ್ಡವ್ರ ಕಣ್ಣಿಗೆ ಬೀಳ್ಬೇಕಂತ. ಬಿದ್ರ ಮಹಾತ್ಮರ ಬೆನ್ನಿಗೆ ಬೀಳಬೇಕು, ಇಲ್ಲ ದೊಡ್ಡವ್ರ ಕಣ್ಣಿಗೆ ಬೀಳಬೇಕು. ಅವಾಗ ಇವರಿಬ್ಬರನ್ನು ತಿನ್ನಬೇಕು ಅಂತೇಳಿ ಕೇಕೆಯನ್ನು ಹಾಕುತ್ತಾ ರಣಕೇಕೆಯನ್ನು ಹಾಕುತ್ತಾ ಓಡ್ತಾ ಬರುವಂತಹ ಬ್ರಹ್ಮ ರಾಕ್ಷಸನ ಕಾಲಿಗೆ ಒಂದು ಕಲ್ಲು ಬಡಿದು ದಪ್ಪಣೆ ಬಿದ್ದು ಬಿಡ್ತದೆ. ಅದರ ಹಣಿ ಬಂದು ಶರಣರ ಪಾದಕ್ಕೆ ಸೋಂಕಿದಾಗ ಆ ಬ್ರಹ್ಮ ರಾಕ್ಷಸನ ರೂಪ ಹೋಗಿ ಮನುಷ್ಯನಾದ.
ಅವಾಗ ಶರಣಬಸವೇಶ್ವರರು ಬ್ರಹ್ಮ ರಾಕ್ಷಸನ ರೂಪವನ್ನು ಕಳೆದುಕೊಂಡು ಮನುಷ್ಯನಾಗಿರುವಂಥ ಮನುಷ್ಯನಿಗೆ ಪ್ರಶ್ನೆ ಮಾಡ್ತಾರೆ, ಯಾಕೆ ನೀನು ಬ್ರಹ್ಮ ರಾಕ್ಷಸನಾಗಿದ್ದಿ ಅಂದಾಗ ಅವಾಗ ಆ ಮನುಷ್ಯ ಹೇಳ್ತಾನಂತ, ಏನಿಲ್ಲರಿಪ್ಪ ಮಹಾತ್ಮರ, ಸರಿಯಾಗಿ ಇಂದಿಗೆ 200 ವರ್ಷಗಳ ಹಿಂದೆ, 200 ವರ್ಷದ ಹಿಂದಿನ ಕತೆ ಹೇಳಕತ್ತವ. 200 ವರ್ಷಗಳ ಹಿಂದೆ ಈ ಕಾಡಿನೊಳಗೆ ನಾನೊಬ್ಬ ಬೇಟೆಗಾರನಾಗಿದ್ದೆ. ಇಲ್ಲಿ ನಾನು ಬೇಟೆಗಾರನಾಗಿದ್ದೆ. ಬ್ಯಾಟಿ ಆಡ್ಕೋಂತ ಓಡಿ ಹೋಗುವಂಥ ಸಮಯದೊಳಗೆ ಇಲ್ಲಿ ಒಬ್ಬ ಮಹಾತ್ಮರು ತಪಸ್ಸಿಗೆ ಕುಂತಿದ್ರು. ಅವರ ತೊಡಿ ಮ್ಯಾಲೆ ಗೊತ್ತಿಲ್ಲದೆ ನಾನು ಕಾಲಿಟ್ಟು ಮುಂದಕ್ಕೆ ಹೋಗಿಬಿಟ್ಟೆ. ಆವಾಗ ಆ ಮಹಾತ್ಮರು ನನಗೆ ಶಾಪ ಕೊಟ್ಟು ನನ್ನ ತೊಡಿ ಮ್ಯಾಲೆ ಕಾಲಿಟ್ಟು ನನ್ನ ತಪಸ್ಸನ್ನು ಭಂಗ ಮಾಡಿದ್ದಕ್ಕಾಗಿ ನೀನು ಬ್ರಹ್ಮ ರಾಕ್ಷಸನಾಗು ಅಂತೇಳಿ ಶಾಪ ಕೊಟ್ಟರು. ಮತ್ತು ಆ ಶಾಪ ಯಾವಾಗ ಮುಕ್ತಿ ಆಗತ್ತಂತ ನಾನು ಅವರನ್ನು ಕೇಳಿದ್ದೆ. ಆವಾಗ ಅವ್ರು ಹೇಳಿದರು, ಮುಂದೆ 200 ವರ್ಷಗಳಾದ ನಂತರದೊಳಗೆ ಅರಳಗುಂಡಿಗೆಯೊಳಗೆ ಒಬ್ಬ ಪುಣ್ಯವಂತ ಶರಣ ಹುಟ್ಟಿ ಬರ್ತಾನೆ. ಆ ಶರಣನ ಪಾದಕ್ಕೆ, ಅವನ ಕಾಲಿಗೆ ಅಂದ್ರೆ ಪಾದಕ್ಕೆ ಯಾವಾಗ ನಿನ್ನ ಹಣೆ ಸೋಂಕತ್ತಲ್ಲ, ಆವಾಗ ಈ ಬ್ರಹ್ಮ ರಾಕ್ಷಸನ ಜನ್ಮದಿಂದ ನಿನಗ ಮೋಕ್ಷ ಅಂತೇಳಿ 200 ವರ್ಷಗಳಿಂದ ಹಿಡಿದ್ರು. ನೀವ ಆ ಶರಣ ಬಸಪ್ಪನವರು ಅನ್ನುವಂಥದ್ದು ನನಗೆ ಗೊತ್ತಾಯಿತು ಅಂದವ. ಅವಾಗ ಆ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷವನ್ನು ಕೊಟ್ಟು ಮತ್ತು ಅವನನ್ನು ಮನುಷ್ಯನನ್ನಾಗಿ ಮಾಡಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲಿಗೆ ಬಂದರು ಅಂದ್ರೆ ಆ ಅವರಾದಿಯೊಳಗೆ ದಂಡರಾಯ ಅಂತೇಳಿ, ಪೊಲೀಸ್ ಪಾಟೀಲ್ ಅಂತ ಕರಿತಿದ್ರು, ದಂಡರಾಯ. ಆ ದಂಡರಾಯನ ಮನೆಯೊಳಗೆ ಬಂದಿದ್ರು. ಆವಾಗ ನಿತ್ಯ ಶರಣ ಬಸಪ್ಪನವ್ರು ಎಲ್ಲಿರ್ತಾರಲ್ಲ ಅಲ್ಲಿ ದಾಸೋಹ ಅಂತೇಳಿ, ನಿತ್ಯ ದಾಸೋಹ ಅಲ್ಲಿ 3 ತಿಂಗಳ ಪರ್ಯಂತರವಾಗಿದ್ದರು. ಒಮ್ಮೆ ಮಳೆ ಪ್ರಾರಂಭ ಆಗಿಬಿಡ್ತು. ಮಳೆ ಪ್ರಾರಂಭ ಆದಾಗ ಅವಾಗ ಅವರಾದಿಯ ದಂಡರಾಯ ಅಂತನಂತ, ಯಪ್ಪ ಶರಣರ ಏನು ನಿಂತರೂ ನೀವಿದ್ದಲ್ಲಿ ಅನ್ನ ದಾಸೋಹ ನಿಂದಿರಬಾರ್ದು ನೋಡ್ರಿ. ಹಾಗಾಗಿ ಪುಣ್ಯಾತ್ಮರು 6 ಹೊಸಳ್ಳಿ ಒಳಗೆ ದಿನ ಒಬ್ಬೊಬ್ಬರು ಆ ಅನ್ನ ದಾಸೋಹದ ಸೇವಾ ವಹಿಸ್ಕೊಳ್ತಾರೆ. ಎಲ್ಲಿ ಶರಣರು ಇರ್ತಾರಲ್ಲ ಅಲ್ಲಿ ದಾಸೋಹ ಇರುತ್ತೆ, ಎಲ್ಲಿ ಅನ್ನ ಪ್ರಸಾದ ಇರುತ್ತಲ್ಲ ಅಲ್ಲಿ ಶರಣ ಬಸವೇಶ್ವರರು ಇರ್ತಾರೆ. ನೀವೇನೂ ಚಿಂತೆ ಮಾಡಕ್ಕೆ ಹೋಗಬೇಡ್ರಿ, ಕಟ್ಟಿಗೆಲ್ಲ ತೊಯ್ದರೂ ಪರವಾಗಿಲ್ಲ, ನನ್ನ ಮನೆಯ ತೊಲೆಯನ್ನು ಉಚ್ಚಿಸಿ ನಿಮ್ಮ ದಾಸೋಹಕ್ಕೆ ಕೊಡ್ತೀನಿ ಅಂಥೇಳಿ ಅಂದನಂತ ದಂಡರಾಯ. ಮಣಿ ತೊಲೆಯನ್ನು ಉಚ್ಚಿಸಿ ಕೊಟ್ಟು ಬಿಟ್ಟ ಅವರಾದಿಯ ದಂಡರ. ಮಣಿ ತೊಲೆಯನ್ನು ಉಚ್ಚಿಸಿ ಕೊಟ್ಟಾಗ ಶರಣರು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಮುಂದೆ ಬೆಳಗುಂಪಿ ಅಂತ ಒಂದು ಊರು. ಆ ಬೆಳಗುಂಪಿಗೆ ಬರುವಾಗ ಅಲ್ಲಿ ಒಂದು ಹೊಳಿ, ಆ ಹೊಳಿ ಮುಂದೆ ಉಕ್ಕಿ ಹರಿಯುವಂಥ ಹೊಳಿ ಮುಂದೆ ಒಬ್ಬವ ಬೆನ್ನಿಗೆ ಕಲ್ಲು ಕಟ್ಕೊಂಡು ಜಿಗ್ಯಾಕತ್ತಿದ್ದ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳಕತ್ತಿದ್ದ. ಆವಾಗ ಶರಣರು ಬಂದು ತಡೀತಾರಂತ. ಯಾಕೆ ಬಾವಿಗೆ ಬಿದ್ದು ಸಾಯಕತ್ತಿ, ಯಾಕೆ ಹೊಳಿಗೆ ಬಿದ್ದು ಸಾಯಕತ್ತಿ ಅಂತ ಕೇಳಿ, ಯಪ್ಪ ಏನು ಹೇಳಿ, ವಿಪರೀತವಾಗಿರುವಂತಹ ಕಿವಿ ನೋವ, ಈ ಕಿವಿ ನೋವಿನಿಂದ ಸಾಕಾಗಿ ಬಿಟ್ಟೈತಿ ನನ್ನ ಜೀವನ. ಅನೇಕ ವೈದ್ಯರ ಹತ್ತಿರ ತೋರಿಸಿದ್ದರೂ ಕೂಡ ಈ ಕಿವಿ ನೋವು ಏನೂ ಕಮ್ಮಿ ಆಗೋಲ್ಲ. ಅನೇಕ ಔಷಧಿ ತಗೊಂಡ್ಯ, ಗುಳಿಗೆ ತಗೊಂಡ್ಯ, ಅನೇಕ ಡಾಕ್ಟರ್ ಕಡೆ ಹೋದರೂ ಈ ಕಿವಿ ನೋವು ಕಮ್ಮಿ ಆಗೋಲ್ದು ಅಂದವ. ಈಗ ಡಾಕ್ಟ್ರು ಹೇಗೆ ಮಜಾ ಇರ್ತಾರೆವ, ಭಾಳ ಮಜಾ ಇರ್ತಾರೆ ಹಾಗೆ ಹೇಳೋದು ಅಂದ್ರೆ. ಒಬ್ಬ ಯಾವನ ನನ್ನಂತ ವಿಪರೀತ ಹೊಟ್ಟೆ ನೋವು ಅಂತ ದವಾಖಾನಿಗೆ ಹೋದವ. ದವಾಖಾನಿಗೆ ಹೋದಾಗ ಡಾಕ್ಟ್ರ್ ಅಂದಂತ, ತಮ್ಮ ಸ್ಕ್ಯಾನ್ ಮಾಡಬೇಕು ನಿನ್ನ ಹೊಟ್ಟೆನ ಅಂದಂತ. ನೀವೇನು ಮಾಡ್ತೀರ ಮಾಡಿರಿ, ನಾನು ಹೊಟ್ಟೆ ನೋವು ಕಮ್ಮಿ ಮಾಡಿರಿ ಅಂದವ. ಆತು ಅಂತೇಳಿ ಒಂದು ಸ್ಕ್ಯಾನ್ ಮಾಡಿದ್, ಗೊತ್ತಾಗುತ್ತಲ್ಲಮ್ಮ ಸ್ಕ್ಯಾನ್ ಮಾಡ್ತಾರೆ. ಮಾಡಿದಾಗ ಡಾಕ್ಟ್ರ್ ಅಂದಂತ, ತಮ್ಮ ನಿನ್ನ ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಬೇಕು ಅಂದ್ರೆ. ನೀವು ಕೊಯ್ದು ಮಾಡ್ತೀರ ಇನ್ನೊಂದು ಮಾಡ್ತೀರ, ನಾನು ಆಪ್ರೇಷನ್ ಮಾಡಿರಿ, ಒಟ್ಟು ಹೊಟ್ಟೆ ನೋವು ಕಮ್ಮಿ ಮಾಡಿರಿ ಅಂದವ. ಆತು ಅಂತೇಳಿ ಅವನು ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡೋ ಮುಂದಾಗ ಅವನು ಹೊಟ್ಟೆ ಕೊಯ್ದರು. ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡಿ ಹೊಟ್ಟೆ ಹೊಲಿಯುವಂಥ ಸಮಯದೊಳಗೆ, ಹೊಲಿಗೆ ಹಾಕುವಂಥ ಸಮಯದೊಳಗೆ ಆ ಡಾಕ್ಟ್ರ್ ಏನು ಮಾಡಿದ ಅಂದ್ರೆ ಅವನು ಹೊಟ್ಟೆಯೊಳಗೆ ಕತ್ರಿ ಬಿಟ್ಟು ಹೊಲಿಗೆ ಹಾಕಿದ್ನಂತವ. ಅವನು ಹೊಟ್ಯಾಗ ಕತ್ರಿ ಬಿಟ್ಟು ಹೊಲಿಗೆ ಹಾಕಿದ್ದವ. ಮತ್ತೊಂದು 2 ತಿಂಗಳಿಗೆ ಬಂದು, ಏನ್ರಿ ವಿಪರೀತ ಆತು ಹೊಟ್ಟೆ ನೀವು, ಮೊದ್ಲಿನ್ನ ಚಲೋ ಇತ್ತು, ಈಗ ಮತ್ತೆಟ್ಟು ಹೆಚ್ಚಿಗೆ ಆಯ್ತು ಅಂದವ. ಮತ್ತೆ ಸ್ಕ್ಯಾನ್ ಮಾಡಿದ್ನು, ತಮ್ಮ ಏನಿಲ್ಲ, ಹೋದ ಸಾರಿ ನಿನ್ನ ಆಪ್ರೇಷನ್ ಮಾಡೋ ಮುಂದಾಗ ನಿನ್ನ ಹೊಟ್ಯಾಗ ಒಂದು ಕತ್ರಿ ಬಿಟ್ಟ ಹೊಲಿಗೆ ಹಾಕಿನಿ ಅಂದಂತವ. ನಿನ್ನ ಹೊಟ್ಯಾಗ ಒಂದು ಕತ್ರಿ ಬಿಟ್ಟ ಹೊಲಿಗೆ ಹಾಕಿನಿ, ಮತ್ತೇನು ಮಾಡ್ಬೇಕು, ಮತ್ತೆ ಹೊಟ್ಟೆ ಕೊಯ್ಬೇಕು, ಅದನ್ನು ಹೊರಗೆ ತೆಗಿರಿ ಅಂದವ. ಮತ್ತೆ
ಕೊಯ್ದು ಆ ಕತ್ರಿ ತೆಗಿಯೋ ಅವಸರದೊಳಗೆ ಒಂದು ಸೂಜಿ ಬಿಟ್ಟು ಹೊಲಿಗೆ ಹಾಕಿದ್ನಂತ. ಮತ್ತೆ ಏನು ಮಾಡಿದ, ಮತ್ತೊಂದು ಸೂಜಿ ಬಿಟ್ಟು ಹೊಲಿಗೆ ಹಾಕಿದವ. ಮತ್ತೆ ಬಂದು, ಏನು ರೀ ಡಾಕ್ಟ್ರ್, ಈ ಕತ್ರಿ ತೆಗೆದ್ರಿ ಇಲ್ಲಿ ಹೊಟ್ಟೆದಾಗಿದ್ನು ಅಂದವ. ತೆಗೆದಿನೋ ತಮ್ಮ, ಆದರೂ ವಿಪರೀತ ಹೊಟ್ಟೆ ನೋವು ರೀ ಅಂದವ. ಮತ್ತೆ ಸ್ಕ್ಯಾನ್ ಮಾಡಿದವ. ಮತ್ತು ಡಾಕ್ಟ್ರ್ ಅಂದಂತ, ಏನಿಲ್ಲ ತಮ್ಮ, ಈ ಕತ್ರಿ ತೆಗಿಯೋ ಅವಸರದಾಗ ಒಂದು ಸೂಜಿ ಬಿಟ್ಟು ನನ್ನ ಹೊಟ್ಟ್ಯಾಗ ಅಂದಂತವ. ಅವ ಅಂದ ಇದೇನು ಹೊಟ್ಟಿ ಮಾಡಿಯ ಕಸದ ಪುಟ್ಟಿ ಮಾಡಿ ಅಂದವ. ಮತ್ತೇನು ಮಾಡ್ಬೇಕು, ಮತ್ತೆ ಹೊಳ್ಳಿ ಹೊಟ್ಟಿ ಕೊಯ್ಬೇಕು, ಮತ್ತೆ ಹೊಲಿಗೆ ಹಾಕಬೇಕು. ಅವ ಅಂದ, ಮತ್ತೆ ಈ ಸೂಜಿ ತೆಗಿಯೋ ಮುಂದಾಗ ಮತ್ತೇನಾರ ಬಿಡ್ತಿತ್ತಮ್ಮ, ಒಂದು ಕೆಲಸ ಮಾಡಿ, ಈ ಸಾಲಿ ಹುಡುಗರು ಬ್ಯಾಗ್ ನೋಡಿ ಅಲ್ಲ ನೋಡಿನ್ರಿ ಅಂದಂತ ಡಾಕ್ಟ್ರ್. ಆ ಸಾಲಿ ಹುಡುಗರು ಬ್ಯಾಗಿನ ಒಳಗಿರುವಂಥ ಜೀಪ್ಸ್, ಈ ಜೀಪ್ಸ್ ಇರ್ತಾವೆ, ಜೀಪ್ಸ್ ಅಂತಾರೆ, ಆ ಜೀಪ್ಸ ನಾನು ಹೊಟ್ಟಿಗೆ ಹಾಕಿಬಿಡು, ಬೇಕಾದಾಗ ತೆಗಿ ಅಂತ, ಬ್ಯಾಡದಾಗ ಮುಚ್ಚಿ ಅಂತ, ಬೇಕಾದಾಗ ತೆಗಿ ಅಂತ, ಬ್ಯಾಡದಾಗ ಮುಚ್ಚಿ ಅಂತ, ಹೀಗಿರ್ತ. ಅವಾಗ ಆ ಬಾಲನ್ನ ಹೇಳಿದನಂತ, ಯಪ್ಪ ಈ ವಿಪರೀತವಾಗಿರುವಂತಹ ಕಿವಿ ನೋವು ಅನೇಕ ವೈದ್ಯರ ಕಡೆ ತೋರಿಸಿದ್ದರೂ ಕೂಡ ಪರಿಹಾರವಾಗುತ್ತಾ ಇಲ್ಲ. ಹಾಗಾಗಿ ಇದರಿಂದ ನಾನು ಬೇಸತ್ತು ಬಿಟ್ಟೀನಿ, ನನಗೆ ಜೀವನವೇ ಬೇಡವಾಗಿ ಬಿಟ್ಟೈತಿ. ಹಾಗಾಗಿ ನಾನು ಬೆಣ್ಣಿಗೆ ಕಲ್ಲು ಕಟ್ಟಿಕೊಂಡು ಜಿಗ್ಯಾಕ ಬಂದೀನಿ ಅಂದಾಗ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶರಣಬಸಪ್ಪನವರು ಏಯ್ತಮ್ಮ ಬಾಯಿಲ್ಲೆ ಅಂದ್ರ, ಏಯ್ತಮ್ಮ ಬಾಯಿಲ್ಲೆ ಅಂದಾಗ ಮುಂದಕ್ಕೆ ಬಂದು ಅವನ ಕಿವಿ ಮುಂದೆ ಹೋಗಿ ಪ್ರಣವ ಪಂಚಾಕ್ಷರಿ ಮಹಾಮಂತ್ರವನ್ನು ಅವನ ಕಿವಿಯೊಳಗೆ ಹೇಳಿದ್ರಂತ. ಶರಣಬಸವೇಶ್ವರರು ಅವನ ಕಿವಿಯೊಳಗೆ ಮಂತ್ರ ಹೇಳಿದ ತಕ್ಷಣದೊಳಗ ಹುಟ್ಟಿನಿಂದ ಕಾಡ್ತಾ ಬರ್ತಾ ಇರುವಂತಹ ಅವನ ಕಿವಿನೋವು ಯಾವಾಗ ಶರಣರು ಅವನ ಕಿವಿಯೊಳಗೆ ಮಂತ್ರ ಹೇಳಿದ್ರಲ್ಲ, ಏಕಕಾಲಕ್ಕೆ ಅವನ ಕಿವಿನೋವು ಕಮ್ಮಿಯಾಗಿ ಬಿಟ್ಟಿತ್ತಂತ ಶರಣರ ಆಶೀರ್ವಾದನೆ. ಅವಾಗ ಬಹಳ ಸಂತೋಷ ಆತಂತ ಆ ಬಾಲಣ್ಣನಿಗೆ. ಅವನ ಕಿವಿನೋವು ಕಳೆದು ಮುಂದೆ ಆ ಬೆಳಗುಂಪಿಯಿಂದ ಬಸವಪಟ್ಟಣ ಅಂತ ಒಂದು ಊರು ಬರ್ತದೆ. ಆ ಬಸವಪಟ್ಟಣದೊಳಗೆ ಒಂದು ಗುಡಿಸಲ, ಆ ಗುಡಿಸಲದ ಮುಂದೆ ವಯಸ್ಸಾಗಿರುವಂಥ ಒಬ್ಬ ಆಯಿ ಅಳಾಕತ್ತಿತ್ತು. ಹೋಗಿ ನೋಡ್ತಾರೆ, ಆಯಿ ಯಾಕೆ ಅಳಾಕತ್ತಿ ಅಂತಂದ್ರೆ ಶರಣರು, ಏನಿಲ್ಲಪ್ಪಯ್ಯ ಶರಣ, ನನ್ನ ಜೀವನಕ್ಕೆ ಆಧಾರವಾಗಿರುವಂತಹ ಹಾಲನ್ನು ಕೊಡುವಂಥ ಈ ಆಕಳ ಸತ್ತು ಹೋಗಿಬಿಟ್ಟೈತಿ. ನನಗೆ ಸಂಬಂಧಿಕರಿಲ್ಲ, ಬಂಧು ಬಾಂಧವರು ಯಾರೂ ಇಲ್ಲ, ನನಗೆ ಆಧಾರವಾಗಿರುವಂಥದ್ದು ಈ ಆಕಳ ಸತ್ತು ಹೋಗೈತಿ ಅಂದಮ್ಯಾಗ ಮುಂದೆ ನನ್ನ ಜೀವನ ಹ್ಯಾಗ ಅಂತ ತನ್ನ ಅಳಲನ್ನು ಶರಣರ ಮುಂದೆ ತೋಡಿಕೊಂಡಾಗ ಅವಾಗ ಶರಣ ಬಸವೇಶ್ವರರು ತಮ್ಮ ಪರಮ ಪವಿತ್ರವಾಗಿರುವಂಥ ಹಸ್ತದಿಂದ ಅಂದ್ರೆ ಕೈಯಿಂದ ಆ ಸತ್ತಿರುವಂಥ ಆಕಳದ ಮೇಲೆ ಹೀಗೆ ಕೈಯಾಡಿಸ್ತಾರ. ಸತ್ತಿರುವಂತಹ ಆಕಳ ಎದ್ದು ಕುಣಿದಾಡಕ್ಕೆ ಪ್ರಾರಂಭ ಮಾಡ್ತಂತ. ಶರಣರ ಆಶೀರ್ವಾದ ಎದ್ದು ಕುಣಿದಾಡಕ್ಕೆ ಪ್ರಾರಂಭ ಮಾಡ್ತು. ಅಲ್ಲಿಂದ ಕೊನೆಯದಾಗಿ ಹೇಳುವಂಥದ್ದು ಎಲ್ಲಿ ಅಂದ್ರೆ ಇದೊಂದು ಕೊನೆಯದಾಗಿ ಹೇಳಿಬಿಡ್ತೀನಿ ತಾಯಿ. ಅಲ್ಲಿಂದ ಮುಂದೆ ಪರ್ವತಾಬಾದ ಅಂತ ಬರುತ್ತೆ. ಆ ಪರ್ವತಾಬಾದಕ್ಕೆ ಬರ್ತಾರೆ ಶರಣ ಬಸವೇಶ್ವರ. ಆ ಪರ್ವತಾಬಾದಕ್ಕೆ ಬಂದಾಗ ಅಲ್ಲಿ ಸಾವಿರಾರು ಜನ ಶರಣ ಬಸಪ್ಪನವರು ಬಂದರು, ಪವಾಡ ಪುರುಷರು ಬಂದರು, ಸತ್ತಿರುವಂಥ ಆಕಳ ಬದುಕಿಸ್ಯಾರ. ಆ ನಂತರದೊಳಗೆ ಭೀಮಾ ನದಿಯನ್ನು ದಾಟಿ ಬಂದಾರ. ಆ ನಂತರದೊಳಗೆ ಬ್ರಹ್ಮ ರಾಕ್ಷಸನಿಗೆ ಮತ್ತೆ ಪುನರ್ಜನ್ಮವನ್ನು ನೀಡಿರುವಂಥ ಮಹಾತ್ಮರು ಬಂದಾರಂತೇಳಿ ಆ ಪರ್ವತಾಬಾದದ ಜನ ಶರಣರನ್ನ ಕಳಸ ಕನ್ನಡಿಯೊಂದಿಗೆ ಸ್ವಾಗತ ಮಾಡಿದಾಗ ಸಾವಿರಾರು ಜನ ಕುಂತಿದ್ರು. ಸಾವಿರಾರು ಜನ ಕುಂತಾಗ ಶರಣ ಬಸವೇಶ್ವರರು ಪ್ರವಚನ ಹೇಳಕತ್ರಂತ. ಅಲ್ಲಿರುವಂತಹ ಸಾವಿರಾರು ಜನ ಸದ್ಭಕ್ತರಿಗೆ ಪ್ರವಚನ ಹೇಳುವಂತಹ ಸಮಯದೊಳಗೆ ಗುಂಪಿನಿಂದ ಒಬ್ಬಾವ ಎದ್ದು ನಿಂತನಂತ. ಎದ್ದು ನಿಂತು ವಯಸ್ಸಾಗಿರುವಂತಹ ಮುತ್ಯ ಎದ್ದು ನಿಂತಂತಾನಂತ. ಕಣ್ಣಾಗ ಧಾರಾಕಾರ ಕಣ್ಣೀರನ್ನು ಸುರಿಸುತ್ತ, ಶರಣ ಬಸಪ್ಪನವ್ರ ನೀವೇನು ಪ್ರವಚನ ಹೇಳಾಕತ್ತಿರಲ್ಲ, ಪುರಾಣ ಹೇಳಾಕತ್ತಿರಲ್ಲ, ಭಾಳ ಚಂದ ಹೇಳಾಕತ್ತೀರಿ, ಕೇಳಾಕ ನಮಗೂ ಆನಂದ ಐತಿ. ಆದ್ರೆ ಏನು ಪುರಾಣ ಪ್ರವಚನ ಕೇಳಿ ಏನು ಉಪಯೋಗ? ನಮ್ಮ ಪರ್ವತಾಬಾದಿಗೆ ಇಂದಿಗೆ ಮಳೆಯಾಗಿ 5 ವರ್ಷ ಆತು. ಇಂದಿಗೆ ಈ ನಮ್ಮ ಪರ್ವತಾಬಾದಕ್ಕೆ ಮಳೆಯಾಗಿ 5 ವರ್ಷ ಆತು. ಕುಡಿಯಾಕ ನೀರಿಲ್ಲ, ಹಳ್ಳ ಕೊಳ್ಳ ಕೆರೆ ಕಟ್ಟಿ ಬಾವಿಗಳೆಲ್ಲ ಬತ್ತಿ ಹೋಗಿಬಿಟ್ಟಾವ. ಎಷ್ಟರ ಮಟ್ಟಿಗೆ ಬತ್ತಿ ಹೋಗ್ಯಾವ ಅಂದ್ರೆ ಬಾವಿಯೊಳಗೆ ಹಳ್ಳದೊಳಗೆ ಹೊಳೆಯೊಳಗೆ ಗುಬ್ಬಿ ಕುಡಿಯುವಷ್ಟು ಸಹ ನೀರಿಲ್ಲ. ನಾನು ಜಳಕ ಮಾಡಿ ನಾನು ಸ್ನಾನ ಮಾಡಿ 10 ದಿನ ಆಯಿತು ಅಂತ ಹೇಳಿದ. ಕುಡಿಯಾಕ ನೀರಲ್ಲ ಅಂದಮ್ಯಾಗ ಸ್ನಾನ ಎಲ್ಲಿಂದ ಮಾಡಲಿ ಅಂತೇಳಿ ಹೀಗಳುವಂಥ ಸಂದರ್ಭದೊಳಗೆ ಶರಣರ ಕಣ್ಣೊಳಗೂ ಧಾರಾಕಾರ ಕಣ್ಣೀರ ಅಂತಾರಂತ ಶರಣರು. ಯಪ್ಪ, ಜಗತ್ತಿಗೆ ಅನ್ನ ನೀಡುವಂತಹ ಪುಣ್ಯಾತ್ಮ ನೀನು, ರೈತ ನೀನು ಅತ್ತಿ ಅಂದ್ರೆ ಜಗತ್ತಿಗೆ ಒಳ್ಳೆಯದಾಗೋದಿಲ್ಲ.
ರೈತ ಹತ್ರ ಸಾಕ್ಷಾತ್ ಶಿವನೇ ಅತ್ತಂಗ. ಯಾಕಂದ್ರೆ ಈ ಮಣ್ಣಿನೊಳಗೆ ಬಂಗಾರದ ಬೆಳೆಯನ್ನು ತೆಗೆಯುವಂತಹ ಶಕ್ತಿ ಯಾವ ಯೋಗಿಗೂ ಇಲ್ಲ. ಅಂತಹ ಶಕ್ತಿ ಇರುವಂಥದ್ದು ನಿನ್ನಂಥ ಪುಣ್ಯಾತ್ಮ ರೈತನಿಗೆ ಮಾತ್ರ. ಇಡೀ ಜಗತ್ತಿಗೆ ಅನ್ನ ಕೊಡುವಂತಹ ರೈತ ನೀನು ಅಳಕ್ಕೆ ಹೋಗಬೇಡಪ್ಪ, ನೀ ಅಳಕ್ಕೆ ಹೋಗಬೇಡ, ಏನು ಚಿಂತೆ ಮಾಡಕ್ಕೆ ಹೋಗಬೇಡ, ನಿನ್ನ ಕಷ್ಟ ದೂರ ಮಾಡ್ತೀನಿ, ನಿಮ್ಮ ಊರಿಗೆ ಬಂದಿರುವಂಥ ಬರಗಾಲ ದೂರ ಮಾಡ್ತೀನಿ ಅಂತೇಳಿ ಶರಣ ಬಸಪ್ಪನವರು ಏನು ಮಾಡಿದ್ರು ಅಂದ್ರೆ ತಮ್ಮ ಹೆಗಲ ಮ್ಯಾಲಿರುವಂತಹ ಕಂಬಳಿಯನ್ನು ಆಕಾಶದತ್ತ ಬೀಸಿದ್ರಂತ. ಆಕಾಶದತ್ತ ಬೀಸಿದ್ರು, ಅವಾಗ ಸುಡು ಸುಡು ಬಿಸಿಲು. ಯಾವಾಗ ಶರಣ ಬಸವೇಶ್ವರರು ತಮ್ಮ ಹೆಗಲ ಮ್ಯಾಲಿರುವಂತಹ ಕಂಬಳಿಯನ್ನು ಆಕಾಶಕ್ಕೆ ಹೀಗೆ ಬೀಸಿದ್ರಲ್ಲ, ಏಕಕಾಲಕ್ಕೆ ಮಾಡ ಉಂಟಾಗಿ ಒಂದು 5-6 ತಾಸು ಧಾರಾಕಾರ ಮಳೆ ಆಯ್ತಂತ. 5-6 ತಾಸು ಧಾರಾಕಾರ ಮಳೆಯಾಗಿ ಹಳ್ಳ ಕೊಳ್ಳ ಕೆರೆ ಕಟ್ಟಿ ಬಾವಿಗಳೆಲ್ಲ ತುಂಬಿ ಹೋಗಿಬಿಟ್ಟು. ಬಾವಿಗಳೆಲ್ಲ ತುಂಬಿ ಹೋದಾಗ ಮತ್ತು ಪರ್ವತಾಬಾದಿನ ಜನ ಬಂದಂತಾರಂತ, ಯಪ್ಪ ಶರಣರ ನಿಮ್ಮ ಆಶೀರ್ವಾದದಿಂದ 5 ವರ್ಷ ಆಗದೇ ಇರುವಂತಹ ಮಳೆ ಆಗಕತ್ತೈತಿ ಯಪ್ಪ, ಹಳ್ಳ ಕೊಳ್ಳ ಕೆರೆ ಕಟ್ಟಿ ಬಾವಿಗಳೆಲ್ಲ ತುಂಬಿ ಹೋಗಿಬಿಟ್ಟಾವ, ಇನ್ನು ನಮಗೆ ಮಳೆ ಸಾಕು ಅಂದ್ರಂತವ್ರು. ಮಳೆ ಆಗಕತ್ತಿತ್ತು. ಇನ್ನು ನಮಗೆ ಮಳೆ ಸಾಕು ಅಂದಾಗ ಮತ್ತೆ ಶರಣ ಬಸವೇಶ್ವರರು ತಮ್ಮ ಹೆಗಲ ಮೇಲಿರುವಂಥ ಕಂಬಳಿಯನ್ನು ಆಕಾಶಕ್ಕೆ ತೂರಂತಾರಂತ, ಮೇಘರಾಜ ಸಾಕಪ್ಪ, ಊರಿನ ಜನಕ್ಕೆ ಮಳೆ ಸಾಕಂತ ಇನ್ನು ನಿಲ್ಲಿಸು ಅಂದಾಗ ಧಾರಾಕಾರವಾಗಿ ಸುರಿಯುವಂತಹ ಮಳೆ ಏಕಕಾಲಕ್ಕೆ ನಿಂತು ಹೋಗಿತ್ತಂತ. ಶರಣರ ಆಶೀರ್ವಾದದಿಂದ ಆ ಪರ್ವತಾಬಾದದ ಬರಗಾಲ ದೂರವಾಗಿದ್ದಕ್ಕಾಗಿ ಆ ಪರ್ವತಾಬಾದದ ಜನ ಬರಗಾಲದ ಬಂಟ ಅಂತೇಳಿ ಶರಣ ಬಸವೇಶ್ವರರನ್ನು ಕರ್ಕೊಂಡು ಬಂದರು. ಅಂಥ ಶರಣ ಬಸವೇಶ್ವರರು ನಾಳೆ ಕಲಬುರಗಿಗೆ ಬರ್ತಾರೆ. ಕಲಬುರಗಿಯೊಳಗೆ ಇನ್ನೂ ಅನೇಕ ಪವಾಡಗಳನ್ನು ಮಾಡ್ತಾರೆ ಅನ್ನುವಂಥ ವಿಷಯವನ್ನು ಸರ್ವಶರಣ ತಂದೆ ತಾಯಿಗಳಿಗೂ ಕೂಡ ತಿಳಿಪಡಿಸುತ್ತೆ.